ಯಾಕಂದರೆ ಇಲೆಕ್ಷನ್ದಲ್ಲೇ 500 1000 ಹಂಚುವಂಥದ್ದು ಮತ್ತೇನು ಮಾಡುವಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ MLA ಪ್ರತಿಯೊಬ್ಬ MP ಗಳ ಕೈತಗಳು ಇವ ಆಗ್ತಾಯಿದ್ದಾವೆ. ಇವತ್ತು ಇಲ್ಲಿ ಪ್ರಾಮಾಣಿಕ ಹುಡುಕೋದು ಅತ್ಯಂತ ಕಡುಕಷ್ಟ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಆಗೋಗ್ಬಿಟ್ಟದ. ಒಬ್ಬರನ್ನೇ ಯಾರಾದರೂ ಪ್ರಾಮಾಣಿಕ MLAಗಳನ್ನು ತೋರಿಸ್ರಿ, ಇಲ್ಲಪ್ಪ 10% ತೊಗೊಂಡಿಲ್ಲ, ಪ್ರಾಮಾಣಿಕ ಅದನ್ನು ಭ್ರಷ್ಟಿಲ್ಲ, ಈ ವ್ಯಕ್ತಿ ಬಡತನ ಬಂದಂಥ ಜನರ ಕಲ್ಯಾಣ ಮಾಡಿದಂಥ ಒಬ್ಬ MLA ಇವತ್ತು ಯಾರಾದರೂ ಇದ್ದಾರಾ? ಆದೇಶರು ಕೇಳ್ತಾ ಇದ್ದಾರೆ ವಸೂಲಿ ಆಗಬೇಕಿದು ಅಂತ. ನಷ್ಟ ಪರಿಹಾರಕ್ಕೆ ಏನು ಮಾಡಬಹುದು ಎಂಬುದ್ರ ಬಗ್ಗೆ ಅಧ್ಯಯನ ನಡೆದಿದೆ. ಇದು ಪರಿಹಾರಕ್ಕೆ ಹೆಂಗೆ ಮಾಡೋದು ಅಧ್ಯಯನ ಏನು ಮಾಡೋದು ಅಂತ ಅಧ್ಯಯನ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ವಸೂಲಿ ಮಾಡೋದು ಅಂತ, ಯಾವ ರೀತಿಯಾಗಿ ಅವ್ರು ಗಳಿಸೋಂಥದ್ದು, ಅವ್ರ ಕಾಲಕ್ಕೆ ಯಾರು ಅಧಿಕಾರಿಗಳಿದ್ದರು, ಯಾರುಗಳಿಂದಾಯಿತು ಅವ್ರನ್ನ ಬಾಯಿ ಬಿಡಿಸ್ರಿ ಹೇಳ್ತಾರೆ. ಅವರು ವಸೂಲಿ ಆಗಲೇಬೇಕಾಗ್ತಿದ್ದು ಸಣ್ಣ ಮೊತ್ತಲ್ಲ, 867 ಕೋಟಿ ರೂಪಾಯಿ, ಹಿಂಗೆ ಸಾವಿರಾರು ಕೋಟಿ ಹೊಡೆದವ್ರು ಇದ್ದಾರೆ. ಇನ್ನೂ ಅದ ಅಲ್ಲಿ ಆಸ್ತಿ. ಅದೇ ಕಾರಣ ನಮ್ಮ ಎಸ್ ಹಿರೇಮಠರು ಸಿದ್ದಿದೆ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಎದುರು ಕಾನೂನು ಹೋರಾಟ ಆಯ್ಕೆ ಇದೆ, ನಾವು ಇದು ಬಿಡೋದಿಲ್ಲಪ್ಪ. ಅದು ಮೆಚ್ಚುವಂಥ ಕೆಲಸ ಇದು. ಯಾಕೆಂದರೆ ಎಲ್ಲರೂ ಇವತ್ತು ಏನಾಗಿ ಬಿಟ್ಟಿದ್ದೀವಪ್ಪ ಅಂತಂದ್ರೆ ನರಸತ್ತವ್ರಾಗಿ ಬಿಟ್ಟಿದ್ವಿ. ಇವತ್ತು ಅಧಿಕಾರಶಾಹಿ ವರ್ಗದವರಾಗಿರ್ಬೋದು, ನಾವಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ನಮಗೇನು ಮಾಡಿದ್ರಿ ಊರು ಸಾಬ್ರಿ ಅನ್ನುವಂಥ ಮನಸ್ಥಿತಿನ ಬಂದಿದ್ದೀವಿ ಇವತ್ತು. ಯಾವೊಬ್ಬ ಭ್ರಷ್ಟ ಇಡೀ ಊರನ್ನು, ಇಡೀ ಹಳ್ಳಿಯನ್ನು, ಇಡೀ ನಾಡನ್ನು ಹಾಳು ಮಾಡಿದಾಗ ಹಾಳು ಮಾಡೋಕ್ಕೆ ಕೊಟ್ಟರೆ ಸರ್ಕಾರ ಕೆಲಸ ಎಲ್ಲ ಜನಸಾಮಾನ್ಯರ ಕೆಲಸನೂ ಹೌದು. ಆ ದಿಶೆಯಲ್ಲಿ ಜನಸಾಮಾನ್ಯರಂತ ಎಸ್ ಹಿರೇಮಠರು ಮುಂದುವರೆದರೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿದೆ ಇವತ್ತು ನಾವೆಲ್ಲರೂ. ಅವ್ರು ಕೇಳ್ತಾ ಇದ್ದಾರೆ, ನಮ್ಮ ಎದುರು ಕಾನೂನು ಹೋರಾಟದ ಆಯ್ಕೆ ಇದೆ, ಕರ್ನಾಟಕದ ಸಂಪತ್ತು ಲೂಟಿ ಆಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಲೂಟಿ ಆಗೈತಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದಾಗ ಏನಪ್ಪ, ಅದರ ವಸೂಲಿ ಸರ್ಕಾರಕ್ಕೂ ಇಚ್ಛಾಶಕ್ತಿ ಬೇಕು, ಅದ್ರ ವಸೂಲಿ ಆಗಲೇಬೇಕು. ಸರ್ಕಾರ ಇಚ್ಛಾಶಕ್ತಿ ಮಾಡಬೇಕು. ಹೌದು, ಸರ್ಕಾರ ಯಾರ್ದು? ಜನರಿಂದ ಆಯ್ಕೆ ಆದಂಥದ್ದು, ಜನರಿಗಾಗಿರುವಂಥದ್ದು. ಆ ಮಾತು ಹೇಳೋದಷ್ಟೇ ಆಯ್ತು ಬಾಯಲ್ಲಿ, ಕಾರ್ಯರೂಪಕ್ಕೆ ಬರಬೇಕಲ್ಲ. ಸರ್ಕಾರ ಅದಕ್ಕೆ ವಸೂಲಿ ಮಾಡೋದಕ್ಕೆ ಹೆಜ್ಜೆ ಇಡಬೇಕಾಗಿದೆ. ಹೆಂಗೆ ಮಾಡ್ತೀರಪ್ಪ ನೀವು? ಅದಕ್ಕೊಂದು ಅಧ್ಯಯನ ಮಾಡೋಕ್ಕಿಂತಲೂ ಕಣ್ಣಿಕಾನು ಸತ್ಯಗಳಿದ್ದಾವೆ. ಅದರಲ್ಲಿ 2 ಮಾತಿಲ್ಲ. ಆ ದೊಡ್ಡ ಮೊತ್ತದ ಇಲ್ಲಿ ಒಂದು ಅಪರಾಧ ನಡೀತದೆ ಅಂದರೆ ಅದರಲ್ಲಿ ಎಷ್ಟು ಜನ ಇರಬೇಕಂದ್ರೆ ಹಿಂದೆ ಅಧಿಕಾರಶಾಹಿ ವರ್ಗದವರು ಇದ್ದಾರೆ, ಅವ್ರ ಹಿಂಬಾಲಕರಿದ್ದಾರೆ, ಅಲ್ಲಿ ಮತ ಹಾಕುವವರು ಸಹಿತ ಬರ್ತಾರೆ. ಹಂಗೆ ನೋಡಿದರೆ ಯಾಕಂದರೆ ಅವ್ರು ಎಂಥ ಶಕ್ತಿ ಕೊಡೋದು ಹೋಗಿದ್ರೆ ಅವ್ರಿಗೆ ತೆಗೆದ ಮಾಡ್ತಾನೆ